ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಲತಾ ಬಾಯ್ರೀಸ್ ಕನ್ನಡ ಇನ್ಫೋ ಚಾನಲ್ಗೆ ಸ್ವಾಗತ. ಮನೆಯಲ್ಲಿ ಒಂದು ಲಿಂಬೆಹಣ್ಣು ಇದ್ದರೆ ಸಾಕು, ಅದರಿಂದ ಸುಲಭವಾಗಿ 5 ನಿಮಿಷದಲ್ಲಿ ಒಂದು ರೆಸಿಪಿಯನ್ನು ಮಾಡ್ಬೋದು. ಇದು ತುಂಬ ಹೆಲ್ದಿ ಹಾಗೂ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೀವು ಮಿಕ್ಸಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ, ಹಾಗೆ ಬೇಯಿಸುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇದಕ್ಕಾಗಿ ಒಂದು ದೊಡ್ಡ ಲಿಂಬೆಹಣ್ಣು ಅಥವಾ ಮೀಡಿಯಂ ಸೈಜ್ ಲಿಂಬೆಹಣ್ಣು ತಗೊಂಡು ಅದನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ಅದರ ರಸವನ್ನೆಲ್ಲ ಒಂದು ಬೌಲಿಗೆ ಅಥವಾ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಬೇಕು. ಫುಲ್ಲು ತೆಗೆದಾದ್ಮೇಲೆ ಅದಕ್ಕೆ ಒಂದು 1/4 ಕಪ್ಪು ಬಿಸಿನೀರು ಹಾಕಬೇಕು. ಬಿಸಿನೀರು ಹಾಕಿದ್ಮೇಲೆ ಅದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಬೇಕು. ಹಾಗೆ ಒಂದು ಅರ್ಧ ಸ್ಪೂನ್ ಉಪ್ಪು, ಹಾಗೆ ಒಂಚೂರು ಸಕ್ಕರೆ ಹಾಕಬೇಕು. ಇದಕ್ಕೆ ಅರ್ಧ ಸ್ಪೂನ್ ಸಕ್ಕರೆ ಹಾಕಬೇಕು, ಅದು ಟೇಸ್ಟ್ ಕೊಡುತ್ತೆ ಒಳ್ಳೆ. ಸಕ್ಕರೆ ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಇದೆಲ್ಲ ಹಾಕಿದ ಮೇಲೆ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಇದಾದಮೇಲೆ ಅದಕ್ಕೆ ಒಂದು ಒಗ್ಗರಣೆ, ತೆಂಗಿನೆಣ್ಣೆಯನ್ನು ಅಥವಾ ಕೊಬ್ಬರಿ ಎಣ್ಣೆ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು. ನಿಮ್ಮ ಒಂದು ರೆಸಿಪಿ ರೆಡಿ. ಈ ಒಗ್ಗರಣೆಗೆ ಜೀರಿಗೆ ಮೇನ್ ಅಷ್ಟೇ, ಬೇರೆ ಏನೂ ಹಾಕಬೇಕು ಅಂತಿಲ್ಲ. ಬೇಕಿದ್ರೆ ಸಾಸಿವೆ ಹಾಕ್ಕೊಳ್ಬೋದು, ಹಾಗೆ ಒಂಚೂರು ಹಿಂಗೆ ಹಾಕಿದರೆ ಆಯಿತು. ಈ ಒಂದು ಲಿಂಬು ರೆಸಿಪಿ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಆಗೋಯ್ತು. ಒಬ್ಬರೇ ಇದ್ದಾಗ ಬೇಕಾದರೆ ಇದನ್ನು ಆರಾಮಾಗಿ ಮಾಡ್ಕೊಳ್ಬೋದು. ಮಧ್ಯಾಹ್ನ ಊಟಕ್ಕೆ ಒಳ್ಳೆಯ ಒಂದು ರೆಸಿಪಿ. ಇದು ನೋಡಲಿಕ್ಕೆ ಸ್ವಲ್ಪನೇ ಅನಿಸ್ಬೋದು, ಬಟ್ ಇದು ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕು, ಒಂದು ಬೌಲ್ ಅನ್ನಕ್ಕೆ ಸಾಕಾಗುತ್ತೆ. ಮನೆಯಲ್ಲಿ 2-3 ಜನ ಇದ್ದರೆ ಆರಾಮಾಗಿ ಮಧ್ಯಾಹ್ನದ ಊಟವನ್ನು ಮಾಡ್ಬೋದು ಇದರಲ್ಲೇ. ಇದನ್ನು ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು. ಇದು ಕುಡಿಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ, ಹಾಗೆ ಊಟಕ್ಕೂ ಸಹ ಆಗುತ್ತೆ. ಇದು ಜಾಸ್ತಿ ಕ್ವಾಂಟಿಟಿ ಬೇಕಷ್ಟೇ. ಒಂದು ದೊಡ್ಡ ಬೌಲಲ್ಲಿ 2 ಲೋಟ ನೀರಿಟ್ಬಿಟ್ಟು ಅದಕ್ಕೆ ಫುಲ್ ಒಂದು ಲಿಂಬೆಹಣ್ಣು ಹಿಂಡಿ ಮತ್ತೆಲ್ಲ ಸೇಮು ಉಪ್ಪು, ಸಕ್ಕರೆ ಹಾಗೂ ಹಸಿಮೆಣಸನ್ನು ಹಾಕಿ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದರೆ ನೀರದು ತುಂಬ ತೆಳುವಾದ ಸಾರಾಗುತ್ತೆ. ನೀವು ಮಾಮೂಲಿ ಸಾರು ಹೆಂಗೆ ಮಾಡ್ತೀರೋ ಆ ಥರ ಸಾರು. ಬಟ್ ಇದಕ್ಕೆ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಬೇಡ. ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಅನ್ನಕ್ಕೂ ಸಹ ಹಾಕ್ಕೊಂಡು ಊಟ ಮಾಡ್ಬೋದು. ಒಬ್ಬರೇ ಇದ್ದಾಗ ಅಥವಾ ಯಾರಾದರೂ ಸಡನ್ನಾಗಿ ಬಂದರೆ ಇದನ್ನು ಈಸಿಯಾಗಿ ಮಾಡ್ಬೋದು. ಲಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ, ಹಾಗಾಗಿ ಇದನ್ನು ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಹಾರ್ಟ್ಗೆ ಮತ್ತು ಕಿಡ್ನಿ ಪ್ರಾಬ್ಲಮ್ಗೆ, ಹಾಗೆ ಅಜೀರ್ಣ, ಅಸಿಡಿಟಿ ಇಂಥದಕ್ಕೆಲ್ಲ ಒಳ್ಳೆಯ ಮೆಡಿಸಿನ್ ಇದು. ಆಗಾಗ ನಾವು ಲಿಂಬೆಹಣ್ಣನ್ನು ಯೂಸ್ ಮಾಡ್ಬೋದು. ಮಕ್ಕಳಿಗೆ ಬೇರೆ ಜ್ಯೂಸ್ ಕೊಡೋ ಬದಲು ಲಿಂಬೆಹಣ್ಣು ಜ್ಯೂಸ್ ಅಥವಾ ಲೆಮನ್ ಜ್ಯೂಸ್ ಕೊಟ್ಟರೆ ಅವರ ಒಂದು ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ. ಟ್ರಾವೆಲ್ ಮಾಡುವಾಗ ವಾಮಿಟ್ ಸೆನ್ಸೇಷನ್ ಅಥವಾ ವಾಂತಿ ಬರೋ ಹಾಗಿದ್ದರೆ ಈ ಜ್ಯೂಸನ್ನು ಕುಡಿಬೋದು. ಸುಸ್ತಾದಾಗ ಅಥವಾ ತಲೆ ತಿರುಗೋದು ಅಥವಾ ಗಿಡ್ಡಿನೆಸ್ ಬಂದಾಗ ಈ ಜ್ಯೂಸನ್ನು ಮಾಡಿ ಕುಡಿಬೋದು. ಓಕೆ, ಥ್ಯಾಂಕ್ ಯು ಆಲ್.